ಆತ್ಮೀಯ ಶಿಕ್ಷಕರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು 3ನೇ ದಿನದ ವಿದ್ಯಾಪ್ರವೇಶ ಚಟುವಟಿಕೆಗಳು ಹಾಗೂ ನಲಿಕಲಿ ತರಗತಿ ನಿರ್ವಹಣೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದಮೇಲೆ ದಿನ 3ರಂದು ಅಂದರೆ ಬುಧವಾರದಂದು ವಿದ್ಯಾಪ್ರವೇಶದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು, ಅದೇ ರೀತಿ ನಲಿಕಲಿ ತರಗತಿಯಲ್ಲಿ ಯಾವ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಈಗಾಗಲೇ ನಿಮಗೆ ವಿದ್ಯಾಪ್ರವೇಶ ಮತ್ತು ನಲಿಕಲಿ ಸೇತುಬಂಧ ತರಗತಿಯನ್ನು ಯಾವ ರೀತಿ ನಾವು ಜೊತೆಯಲ್ಲೇ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆ 2 ವಿಡಿಯೋದ ಮೂಲಕ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ದಿನದ ವಿಡಿಯೋದಲ್ಲೂ ಕೂಡ ಕೆಲವು ಮಾರ್ಗದರ್ಶನವನ್ನು ನೀಡೋದ್ರ ಮೂಲಕ ವಿದ್ಯಾಪ್ರವೇಶ ಮತ್ತು ನಲಿಕಲಿ ತರಗತಿಯ ಒಂದು ನಿರ್ವಹಣೆಯನ್ನು ತಿಳಿಸ್ತಾ ಹೋಗ್ತೀನಿ. ಈಗ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಚಟುವಟಿಕೆ. 3 ತರಗತಿಗಳ ಮಕ್ಕಳನ್ನು ಚಪ್ಪಾಳೆ ತಟ್ಟುವ ಮೂಲಕ ಅಥವಾ ಚಿಟಿಕೆ ಹೊಡೆಯುವ ಮೂಲಕ ಅಥವಾ ಯಾವುದಾದ್ರು ಒಂದು ಹೊಸ ಆಟದ ಮೂಲಕ ಕೂಡ ನೀವು ತರಗತಿಗೆ ಪ್ರವೇಶಿಸುವಂತೆ ನೋಡ್ಕೋಬೇಕಾಗತ್ತೆ. ನಂತರ ಅವರನ್ನು ವೃತ್ತಾಕಾರದಲ್ಲಿ ಕೂರಿಸಿ ಅಲ್ಲಿ ಚಪ್ಪಾಳೆ ತಟ್ಟು ಚಿಟಿಕೆ ಹೊಡೆ ಎಂಬುವಂಥ ಆಟವನ್ನು ನಾವಲ್ಲಿ ಒಂದು 3ರಿಂದ 4 ಬಾರಿ ಪುನರಾವರ್ತನೆ ಮಾಡಬೇಕು. ನಂತರ 2ನೇ ತರಗತಿ ಮತ್ತು 3ನೇ ತರಗತಿ ಮಕ್ಕಳಿಗೆ ಮೊದಲನೇ ಅವಧಿ ಕನ್ನಡ ಅಥವಾ ನೀವು ನಿಮ್ಮ ಒಂದು ವೇಳಾಪಟ್ಟಿಯಲ್ಲಿ ಯಾವ ಅವಧಿ ಇರುತ್ತೋ ಆ ಅವಧಿಗೆ ಸಜ್ಜುಗೊಳಿಸಿ 2ನೇ ತರಗತಿಯನ್ನು ಒಂದು ಗುಂಪು ಹಾಗೆ 3ನೇ ತರಗತಿಯನ್ನು ಒಂದು ಗುಂಪಾಗಿ ಕೂರಿಸಿ ಅವರಿಗೆ ಉದಾಹರಣೆಗೆ ಕನ್ನಡ ಅವಧಿ ಮಾಡೋದಾದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ದಿನ ಏನು ಚಟುವಟಿಕೆಯನ್ನು ನಿಲ್ಲಿಸಿರ್ತಾರೋ ಅಲ್ಲಿಂದ ಚಟುವಟಿಕೆಯನ್ನು ಮುಂದುವರಿಸಲು ಅವರಿಗೆ ಮಾರ್ಗದರ್ಶನವನ್ನು ನೀಡಿ 1ನೇ ತರಗತಿಗೆ ಮಾತುಕತೆಗೆ ಸಂಬಂಧಪಟ್ಟಂತೆ ಸ್ಟ್ಯಾಚ್ಯೂ ಆಟವನ್ನು ಆಟ ಆಡಿಸ್ಬೇಕು. ಸ್ಟ್ಯಾಚ್ಯೂ ಆಟ ಆಡಿಸೋದಕ್ಕೆ ಒಂದು ಮ್ಯೂಸಿಕನ್ನು ಪ್ಲೇ ಮಾಡಬೇಕು. ಆ ಮ್ಯೂಸಿಕನ್ನು ಸ್ಟಾಪ್ ಆದ ತಕ್ಷಣವೇ ಮಕ್ಕಳು ಯಾವುದಾದ್ರೂ ಒಂದು ಭಂಗಿಯಲ್ಲಿ ನಿಲ್ಲಲಿಕ್ಕೆ ತಿಳಿಸ್ಬೇಕಾಗತ್ತೆ. ಸೊ ಇದು ಸ್ಟ್ಯಾಚ್ಯೂ ಆಟ. ಯಾರು ಅಕಸ್ಮಾತ್ ಸ್ಟ್ಯಾಚ್ಯೂ ಆಟದಲ್ಲಿ ಸೋಲ್ತಾರೋ ಅಥವಾ ಸರಿಯಾಗಿ ಅಲ್ಲಿ ಸೂಚನೆಗಳನ್ನ ಪಾಲಿಸೋದಿಲ್ವೋ ಅವ್ರೇನು ಮಾಡಬೇಕು ಅಂದರೆ ಹಲೋ, ಗುಡ್ ಮಾರ್ನಿಂಗ್, ನನ್ನ ಹೆಸರು ಅಂತ ಹೇಳಿ ಆ ಮಗು ತನ್ನ ಹೆಸರನ್ನು ಹೇಳಿ ಆ ಆಟದಿಂದ ಔಟ್ ಆಗುತ್ತೆ. ಇದೇ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಔಟ್ ಆಗೋವರೆಗೂ ಈ ಆಟವನ್ನು ಆಟ ಆಡಿಸ್ಬೇಕಾಗತ್ತೆ. ಇದು 1ನೇ ಅವಧಿ. ಇನ್ನು ವಿದ್ಯಾಪ್ರವೇಶದಲ್ಲಿ 2ನೇ ಅವಧಿ ಅಂದರೆ ನನ್ನ ಸಮಯದ ಅವಧಿ. ಇಲ್ಲಿ ನನ್ನ ಸಮಯದ ಅವಧಿಯಲ್ಲಿ ನಾವು ಹಿಂದಿನ 2 ದಿನಗಳಲ್ಲಿ ಕಲಿಕಾ ಸ್ಥಳಗಳ ಪರಿಚಯವನ್ನು ಮಾಡಿಕೊಟ್ಟಿದ್ವಿ. ಈ ದಿನದಂದು ನಾವು ಹೊಸ ಚಟುವಟಿಕೆಗಳನ್ನು ಅಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಅಂದರೆ 3ನೇ ದಿನದಲ್ಲಿ ನಾವು ನನ್ನ ಸಮಯದ ಅವಧಿಯಲ್ಲಿ ಕಲಿಕಾ ಸ್ಥಳಗಳಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಅಂದರೆ ಉದಾಹರಣೆಗೆ ಒಂದೊಂದು ಕಲಿಕಾ ಸ್ಥಳದಲ್ಲಿ 2 ಕಲಿಕಾ ಸ್ಥಳಗಳನ್ನು ಮರ್ಜ್ ಮಾಡಿರೋದ್ರಿಂದ ಅಲ್ಲಿ 2 ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿ ತೋರಿಸ್ಕೊಡ್ಬೇಕು. 4ನೇ ದಿನದಿಂದ ಅಂದರೆ 4ನೇ ದಿನದಿಂದ ಮಕ್ಕಳು ಸ್ವತಃ ಆ ಕಲಿಕಾ ಸ್ಥಳಕ್ಕೆ ಬಂದಂಥ ಸಮಯದಲ್ಲಿ ಆ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ 2ನೇ ಅವಧಿ ನನ್ನ ಸಮಯದ ಅವಧಿಗೆ ಹೋಗೋ ಮುಂಚೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಮಧ್ಯದಲ್ಲಿ ನಾವೇನು ಮಾಡಬೇಕಾಗತ್ತೆ, ಅಲ್ಲಿ ನಿರ್ವಹಿಸುತ್ತಿರುವಂಥ ಚಟುವಟಿಕೆಗೆ ಪೂರಕವಾಗಿ ಬೇರೆ ಚಟುವಟಿಕೆಗಳನ್ನು ಅಥವಾ ಅದನ್ನು ಕರೆಕ್ಷನ್ ಮಾಡೋದ್ರ ಮೂಲಕ ಅವರಿಗೆ ಮಾರ್ಗದರ್ಶನ ಮಾಡೋದ್ರ ಮೂಲಕ ಒಮ್ಮೆ ನಾವಲ್ಲಿ ಮಕ್ಕಳಿಗೆ ಭೇಟಿ ಕೊಡಬೇಕಾಗತ್ತೆ. ತದನಂತರ ನನ್ನ ಸಮಯದ ಅವಧಿಯಲ್ಲಿನ ಕಲಿಕಾ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಈ ರೀತಿಯಾಗಿ ಪರಿಚಯ ಮಾಡಿಕೊಡ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕಲಿಕಾ ಸ್ಥಳದಲ್ಲಿ ಏನೇನು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅನ್ನೋದರ ಒಂದು ವಿಡಿಯೋ ಇದೆ. ಆ ವಿಡಿಯೋದ ಮೂಲಕ ನೀವೇನು ಮಾಡಬೇಕು, ಚಟುವಟಿಕೆಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಡಿ. ಮಕ್ಕಳೇ, ಇಲ್ಲಿ ಗಣಿತ ಮತ್ತು ವಿಜ್ಞಾನ ಅನ್ವೇಷಣ ಕಲಿಕಾ ಸ್ಥಳ ಅಂತ ಇದೆ. ಇಲ್ಲಿ ನಾನು 2 ಚಟುವಟಿಕೆ ಹೇಳ್ಕೊಡ್ತೀನಿ. ಆ 2 ಚಟುವಟಿಕೆಯನ್ನ ನೀವು ನಾಳೆಯಿಂದ ನಿರ್ವಹಣೆ ಮಾಡಬೇಕು. ಮಾಡೋದು ಹೇಗೆ ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ ಆಯ್ತಾ. ಈಗ ಇಲ್ಲಿ ನೋಡಿ ನಾನೊಂದು ಬೋರ್ಡ್ ಇಟ್ಟಿದ್ದೀನಿ. ಏನಿಟ್ಟಿದ್ದೀನಿ? ಇಲ್ಲಿ ಬೋರ್ಡ್ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಚಿತ್ರಗಳನ್ನ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ. ನೀವೇನು ಮಾಡಬೇಕು ಅಂದರೆ ಇಲ್ಲಿರೋ ಒಂದೊಂದೇ ಆಕೃತಿಗಳನ್ನ ತಗೊಂಡು ಈ ಬೋರ್ಡ್ ಮೇಲಿರೋ ಚಿತ್ರಕ್ಕೆ ಸರಿಯಾಗಿ ಹೊಂದಿಸ್ಬೇಕು. ಉದಾಹರಣೆಗೆ ನೋಡಿ, ನಾನೀಗ ಇಲ್ಲಿ ಇದನ್ನು ತಗೊಳ್ತೀನಿ. ಇದು ಒಂದು ಆಕೃತಿ ಅಲ್ವಾ? ಇದನ್ನು ನಾನೇನು ಮಾಡ್ತೀನಿ, ಇದಕ್ಕೆ ಸೂಟಬಲ್ ಇಲ್ಲಿ ಎಲ್ಲಿದೆ ಅಂತ ನೋಡ್ತೀನಿ. ಇದೇ ಥರದ ಆಕೃತಿ ಇಲ್ಲಿ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಅದ್ರ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿದೆ. ಅರ್ಥ ಆಯ್ತಾ? ಹಾಗೆ ಈ ಥರ ರೌಂಡ್ ಇರೋಂಥದ್ದು ನೋಡಿ ಇಲ್ಲಿದೆ. ಇದನ್ನು ಇದ್ರ ಮೇಲೆ ಇಡ್ತೀನಿ. ಗೊತ್ತಾಯ್ತಾ? ಈ ರೀತಿ ಆಯಾ ಆಕೃತಿ ಮೇಲೆ ಏನು ಮಾಡಬೇಕು, ನಾವು ಯಾವುದ್ಯಾವುದು ಸೂಟೇಬಲ್ ಆಗಿರುತ್ತೋ ಅದ್ರ ಮೇಲೆ ಹಿಂಗೆ ಜೋಡಿಸಿ ನೀವು ಇಡಬೇಕು. ಈ ಕಲಿಕಾ ಸ್ಥಳಕ್ಕೆ ಬಂದಾಗ ಈ ಒಂದು ಚಟುವಟಿಕೆಯನ್ನು ಮಾಡಬೇಕು. ನಾಳೆಯಿಂದ ಮಾಡ್ತೀರಲ್ಲ? ಗೊತ್ತಾಯ್ತಾ? ಓಕೆ ಮಕ್ಕಳ,
ಇಲ್ಲಿ ಗಣಿತ ಮತ್ತು ವಿಜ್ಞಾನ ಮೂಲಲ್ಲಿ 2 ಚಟುವಟಿಕೆ ಇರುತ್ತೆ. ಒಂದದು ಶೇಪ್ಸ್ಗಳನ್ನ ಜೋಡಿಸೋದು ಹೇಳ್ಕೊಟ್ಟೆ. ಈಗ ಇಲ್ಲಿ ಇನ್ನೊಂದು ಬಣ್ಣಗಳಲ್ಲಿ ಬಣ್ಣಗಳಿಗೆ ನೀರನ್ನ ಹಾಕಿದ್ರೆ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋಣ ಆಯ್ತಾ. ನೋಡಿ ಇಲ್ಲಿ ಮಕ್ಕಳೇ, ಇಲ್ಲಿ ನೋಡಿ ನಾನು 3ಕ್ಕೂ 3 ಕಲರ್ ಬಣ್ಣ ಹಾಕಿದ್ದೀನಿ. ಇದಕ್ಕೆ ಕೇಸರಿ, ಇದಕ್ಕೆ ನೀಲಿ, ಇದಕ್ಕೆ ಹಸಿರು ಬಣ್ಣ ಹಾಕಿದ್ದೀನಿ. ಈಗ ನೀರು ಹಾಕ್ತೀನಿ, ಅದು ಏನು ಬದಲಾವಣೆ ಆಗುತ್ತೆ ನೋಡಿ. ಯಾವ್ಯಾವ ಕಲರ್ ಬಣ್ಣ ಕಾಣಿಸುತ್ತೆ ಬಣ್ಣಗಳು ಗುರುತಿಸ್ತೀರಾ? ಮೊದಲನೇದು ಯಾವ ಕಲರ್ ಹೇಳಿ? ಯಾವ ಕಲರ್ ಇದು? ಕೇಸರಿ ಬಣ್ಣ, ಇದು ನೀಲಿ ಬಣ್ಣ, ಇದು ಹಸಿರು ಬಣ್ಣ ಆಯ್ತಾ. ಈಗ ನೀವು ಈ ಮೂಲೆಗೆ ಬಂದ ಈ ಕಲಿಕಾ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಬಣ್ಣವನ್ನ ಬೇರೆ ಬೇರೆ ಬಣ್ಣನ ಇಟ್ಟಿದ್ದೀನಿ. ಆ ಬಣ್ಣವನ್ನ ಹಾಕಿ ಅದರೊಳಗಡೆ ನೀರನ್ನ ಹಾಕಿ ಅದರಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡಬೇಕು. ಜೊತೆಗೆ ಈ ಥರದ ಬಣ್ಣದ್ದು ಇಲ್ಲಿ ನಿಮ್ಮ ರೂಮಲ್ಲಿ ಏನು ಕಲರ್ ಏನಾದ್ರು ವಸ್ತು ಇದೆಯಾ ಅಂತ ನೋಡಬೇಕು. ಉದಾಹರಣೆಗೆ ಹಸಿರು ಬಣ್ಣದ್ದು ಏನಿದೆ? ಚಾರ್ಟ್ಗಳಿದೆ ಅಲ್ವಾ, ಹೊರಗಡೆ ಮರ ಗಿಡಗಳಿದೆ ಅಲ್ವಾ. ಹಾಗೆ ಇನ್ನೇನಿದೆ? ಹಸಿರು ಬಣ್ಣದ ಏನಾದ್ರು ಬಟ್ಟೆ ಹಾಕಿದ್ರೆ ಇರುತ್ತೆ. ಸೊ ಇಲ್ಲಿ ನೀಲಿ ಬಣ್ಣದ ಇನ್ನೇನಿದೆ? ನೀಲಿ ಬಣ್ಣದ ಕೂಡ ಇಲ್ಲಿ ಕೆಲವೊಂದು ವಸ್ತುಗಳಿದಾವೆ. ಇನ್ನು ಇಲ್ಲಿ ಕೇಸರಿ ಬಣ್ಣದ ಕೂಡ ವಸ್ತುಗಳಿದೆ ಅನ್ನೋದನ್ನ ಗುರುತಿಸಿ ನೋಡಬೇಕು. ಏನೇನಿದೆ ನಾನು ಹಾಕಿರೋ ಬಣ್ಣದ್ದು ಇಲ್ಲಿ ಏನೇನಿದೆ ಅಂತ ನೀವು ಗುರುತಿಸ್ಕೊಂಡು ಹೇಳಬೇಕು. ಗೊತ್ತಾಯ್ತಾ? ಇಲ್ಲಿ ಇದು ಗೊಂಬೆ ಮತ್ತೆ ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳ ಅಂತ ನೆನ್ನೆ ಪರಿಚಯ ಮಾಡ್ಕೊಟ್ಟಿದ್ದೆ ಅಲ್ವಾ. ಇದ್ರಲ್ಲಿ ಏನೇನಿರುತ್ತೆ ಅಂತ ಎಲ್ಲ ನೋಡಿದಿರ ಅಲ್ವಾ. ಇವಾಗ ಇಲ್ಲೊಂದು ಆಕ್ಟಿವಿಟಿ ಹೇಳ್ಕೊಡ್ತೀನಿ, ಅದನ್ನ ಇವತ್ತು ಹೇಳ್ಕೊಡ್ತೀನಿ. ನೀವು ನಾಳೆಯಿಂದ ಇದೇ ತರ ಬಂದು ಈ ಗುಂಪಲ್ಲಿ ಈಗ ಕಲಿಕಾ ಸ್ಥಳದಲ್ಲಿ ಬಂದು ಮಾಡಬೇಕು. ಏನಪ್ಪಾ ಅಂದ್ರೆ ಇಲ್ಲಿ ಪ್ರಾಣಿಗಳದ್ದು ಚಿತ್ರಗಳನ್ನ ಇಟ್ಟಿದ್ದೀನಲ್ವಾ, ಇವುಗಳದ್ದು ಒಂದೊಂದದ್ದೇ ಏನು ಮಾಡಬೇಕು ಗೊತ್ತಾ? ಇಲ್ಲಿ ಬಣ್ಣದೊಳಗಡೆ ಹಿಂಗೆ ಹತ್ಬಿಟ್ಟು ಅದ್ರ ಪಾದ ಅಂದರೆ ಈ ಕಾಲಿಂದು ಯಾವ ರೀತಿ ಬರುತ್ತೆ ನೋಡೋಣ. ಇದನ್ನ ನೋಡಿ, ಇಲ್ಲಿ ಒಂದು ಬಣ್ಣ ಹಚ್ಕೋಬೇಕು. ಇಲ್ಲಿ ಏನು ಮಾಡ್ಬೇಕು? ಅದನ್ನ ಈ ರೀತಿ ನೋಡಿ, ಪಾದ ಯಾವ ಥರ ಬಂತು? ಹಸುದು ಒಂಥರ ರೌಂಡ್ ಶೇಪಲ್ಲಿ ಕಾಣಿಸ್ತಿದೆ ಅಲ್ವಾ. ನೋಡಿ ಈ ಥರ ಬಂತಾ. ನೆಕ್ಸ್ಟು ನೋಡಿ, ಸಿಂಹದ ಬೇರೆ ಥರ ಬರುತ್ತಾ. ಒಂದೊಂದು ಪ್ರಾಣಿದು ಪಾದ ಏನಾಗುತ್ತೆ ಒಂದೊಂದು ರೀತಿ ಬದಲಾವಣೆ ಆಗಿ ಬರುತ್ತೆ ಆಯ್ತಾ. ನೋಡಿ ಇದ್ರದೇ ಒಂಥರ ಬಂತು, ಇದ್ರದೇ ಒಂಥರ ಬಂತಲ್ವಾ. ಈಗ ನೆಕ್ಸ್ಟು ನಿಮ್ಮ ಪಾದ ಹೇಗೆ ಬರುತ್ತೆ ಅಂತೇಳಿ ನಾನು ನೋಡೋಣ ಆಯ್ತಾ. ಈಗ ಯಾರ್ದಾರು ಒಂದು ಪಾದದ್ದು ಚಿತ್ರ ಹೇಗೆ ಬರುತ್ತೆ, ಇಲ್ಲಿ ಪ್ರಾಣಿಗಳ ಪಾದ ಹೇಗೆ ಬರುತ್ತೆ, ಹಾಗೆ ನಮ್ಮ ಪಾದಗಳದ್ದು ಜೆರಾಕ್ಸ್ ಅಥವಾ ನಮ್ಮ ಪಾದಗಳ ಚಿತ್ರ ಹೇಗೆ ಬರುತ್ತೆ ಅಂತ ನೋಡೋಣ. ಈಗ ನಮ್ಮ ಪಾದದ ಜೆರಾಕ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಅದರೊಳಗಡೆ ಕಾಲದ್ದು ಆ ಕಡೆ ಪಕ್ಕಕ್ಕಿಡು, ತೆಗಿ. ನೋಡಿ ನಮ್ಮ ಪಾದ ಹೇಗೆ ಬಂತು? ದೊಡ್ಡದಾಗೂ ಬಂದಿದೆ, ಮತ್ತೆ ಅಲ್ಲಿ ಏನಾಗಿದೆ ಶೇಪ್ ಚೆನ್ನಾಗಿ ಬಂದಿದೆ. ಆದ್ರೆ ಅಲ್ಲಿ ಮಾಡಿದ ಪಾದದ್ದು ಹೇಗೆ ಬಂತು? ಸಣ್ಣ ಸಣ್ಣದಾಗಿ ಕಾಣಿಸ್ತಲ್ವಾ, ಅದೊಂದು ರೌಂಡ್ ಶೇಪ್ ತರ ಕಾಣಿಸ್ತು. ಯಾರ ಪಾದ ಚೆನ್ನಾಗಿದೆ ಮಕ್ಕಳ? ನಮ್ಮ ಪಾದ ಚೆನ್ನಾಗಿ ಕಾಣಿಸ್ತಿದೆ. ಈಗ ಮಕ್ಕಳೇ, ಇದು ಒಂದು ಚಟುವಟಿಕೆ ಆಯ್ತು. ಪಾದಗಳನ್ನ ಹಚ್ಚೋದು ಒಂದು ಚಟುವಟಿಕೆ ಆಯ್ತು. ಇದರಲ್ಲಿ ಇನ್ನೊಂದು ಚಟುವಟಿಕೆ ಇದೆ. ಇದರಲ್ಲಿ ಏನಂದ್ರೆ ಇಲ್ಲಿ ಕೆಲವೊಂದು ಡಬ್ಬಿಗಳನ್ನ ಇಟ್ಟಿದ್ದೀನಿ ನೋಡಿ. ಇವುಗಳನ್ನ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಐಡೆಂಟಿಫೈ ಮಾಡ್ಬೇಕು ನೀವು. ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತೇಳಿ ಐಡೆಂಟಿಫೈ ಮಾಡ್ತೀರಾ. ನೋಡಿ ಇಷ್ಟು ಕೊಟ್ಟಿದ್ದೀನಲ್ಲ, ಇದರಲ್ಲಿ ಯಾವುದು ದೊಡ್ಡದು ಮಕ್ಕಳ? ಯಾವುದು ದೊಡ್ಡದು? ಅದು ದೊಡ್ಡದು, ಇದು ಅದಕ್ಕಿಂತ ಚಿಕ್ಕದು, ಆಮೇಲೆ ಇದು ಚಿಕ್ಕದು, ಇದು ಕೂಡ ಚಿಕ್ಕದಲ್ವಾ. ಗಾತ್ರದಲ್ಲಿ ಚಿಕ್ಕದಿದೆ, ಇದು ಗಾತ್ರದಲ್ಲಿ ದೊಡ್ಡದಿದೆ ಅಲ್ವಾ. ಇದೇ ರೀತಿ ಇಲ್ಲಿ ಯಾವ್ದು ದೊಡ್ಡದಿದೆ ಯಾವ್ದು ಚಿಕ್ಕದಿದೆ ಅನ್ನೋದನ್ನ ಈಗ ಒಂದು ಗುಂಪಿನಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತ ಕಾರ್ಡ್ಸ್ಗಳನ್ನ ನೋಡಿ ನಾವೇನ್ ಮಾಡ್ಬೇಕಾಗತ್ತೆ, ಅವನ್ನ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಹೇಳ್ಬಿಟ್ಟು ನಾವು ಏನ್ ಮಾಡ್ಬೇಕು, ಗುರುತಿಸಿ ನೋಡ್ಬೇಕಾಗತ್ತೆ. ಗೊತ್ತಾಯ್ತಲ್ಲ? ಮಾಡ್ತೀರಲ್ಲ ನಾಳೆಯಿಂದ? ಗುಡ್. ಸ್ಟಾರ್ಟ್. ಮಕ್ಕಳು, ಇದು ಓದುವ ಮತ್ತು ಬರೆಯುವ ಕಲಿಕಾ ಸ್ಥಳ ಅಂತ ಇಲ್ಲಿಗೆ ಬಂದಾಗ, ಈ ಒಂದು ಸ್ಥಳಕ್ಕೆ ಬಂದಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಈ ವಸ್ತುನ ಇಟ್ಟಿದ್ದೀವಿ, ಇದನ್ನ ಸೀತಾಫಲ ಅಂತ ಹೇಳಿ ಕರಿತೀವಿ. ಇದನ್ನ ತಗೋಬೇಕು. ಈ ತರ ಒಂದು ಹಾಳೆನ ಇಟ್ಟಿರ್ತೀನಿ, ಅದನ್ನ ತಗೋಬೇಕು. ನಾನು ಹೇಳ್ಕೊಡ್ತೀನಿ. ಇದ್ರ ಮೇಲೆ ಇಟ್ಬಿಟ್ಟು ಏನ್ ಮಾಡ್ಬೇಕು, ಟ್ರೇಸ್ ಮಾಡ್ಬೇಕು. ಅಂದ್ರೆ ಇಲ್ಲಿರುವಂತ ವೃತ್ತಗಳಿರ್ಬೋದು, ಇಲ್ಲಿ ಏನೇನು ಮಾರ್ಕ್ ಇದೆಯಲ್ಲ ಅದನ್ನ ಟ್ರೇಸ್ ಮಾಡ್ತಾ ಹೋಗೋಣ. ನೋಡೋಣ. ಪಾಸ್ ಮಾಡು. ನೋಡಿ, ಇಲ್ಲಿ ನಾನಿವಾಗ ಈ ಸೀತಾಫಲವನ್ನ ಈ ತರ ಇಟ್ಕೊಂಡು ತಿದ್ದಿ ತೋರಿಸಿದ್ದೀನಲ್ಲ, ನೀವು ಕೂಡ ಇದೇ ತರ ಈ ಮೂಲಕ್ಕೆ ಬಂದಾಗ ಈ ತರ ಶೀಟ್ ತಗೋಬೇಕು. ಇದನ್ನ ತಗೊಂಡು ಪೆನ್ಸಿಲಲ್ಲಿ ಇಟ್ಕೊಂಡು ತಿದ್ದಬೇಕು ಆಯ್ತಾ. ಇದು ಒಂದು ಚಟುವಟಿಕೆ. ಇನ್ನೊಂದು ಚಟುವಟಿಕೆ ಇದೆ. ಇಲ್ಲೊಂದು ಕಾರ್ಡ್ ಇಟ್ಟಿದ್ದೀನಿ, ಇದೇ ತರದ್ದು ಇನ್ನೂ ಕೆಲವು ಕಾರ್ಡ್ಗಳನ್ನ ಇಡ್ತೀನಿ. ಸೊ ಈ ಕಾರ್ಡಲ್ಲಿ ಏನಿದೆ ಅನ್ನೋದನ್ನ ಚಿತ್ರ ನೋಡ್ಬಿಟ್ಟು ಹೇಳಿ ನೋಡೋಣ. ಗುರ್ತಿಸ್ತೀರಾ? ಇಲ್ಲಿ
ಇದೇನು ಚಿತ್ರ? ಸರ. ಇದು ಏನ್ ಚಿತ್ರ? ಗರಗಸ. ಏನ್ ಮಾಡಕ್ ಉಪಯೋಗಿಸ್ತಾರೆ ಇದನ್ನ ಮಕ್ಕಳ? ವೆರಿ ಗುಡ್, ಮರ ಕುಯ್ಯಕ್ಕೆ. ಇವನು ಯಾರು? ರಾಜ. ಇವನು ಕಿರೀಟ ಎಲ್ಲ ಹಾಕೊಂಡಿದ್ದಾನೆ ನೋಡಿ, ಇಲ್ಲಿ ರಾಜ ಇವನು. ಆಯ್ತಾ? ಇದು ನಿಮಗೆ ಗೊತ್ತಿದ್ಯಾ? ಅರ ಅಂತ ಕರೀತಾರೆ. ಇದನ್ನ ಕಬ್ಬಣವನ್ನ ಚೂಪ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಬಳಸ್ತಾರೆ, ಗೊತ್ತಾಯ್ತಾ? ಈ ತರದ್ ಇನ್ನೂ ಸುಮಾರು ಚಿತ್ರಗಳು ಇದರೊಳಗಡೆ ಇದೆ. ಅದನ್ನ ತಗೊಂಡು ನೀವೇನ್ ಮಾಡ್ಬೇಕು, ಚಿತ್ರ ನೋಡ್ಬಿಟ್ಟು ಅದನ್ನ ವಸ್ತುವಿನ ಹೆಸರನ್ನ ಹೇಳ್ಬೇಕು, ಗೊತ್ತಾಯ್ತಲ್ಲ ಮಕ್ಕಳೇ? ಇಲ್ಲಿ ಆಟಿಕೆ ಮಾಡಿ ಕಲಿ ಮತ್ತು ಕಲೆಗೊಂದು ಕರಕುಶಲ ಸ್ಥಳ ಅಂತ ಇದೆ. ಇಲ್ಲಿ ಒಂದು ಚಟುವಟಿಕೆಯನ್ನ ಮಾಡ್ಬೇಕು ನೀವು. ಏನಪ್ಪಾ ಅಂದ್ರೆ, ಈಗ ನೋಡಿ, ಭಗತ್ ಹತ್ರ ನಾನು ಒಂದು ಚೆಂಡು ಮತ್ತೆ ಏನ್ ಕೊಟ್ಟಿದ್ದೀನಿ, ರಟ್ ಕೊಟ್ಟಿದ್ದೀನಲ್ವಾ? ಆ ರಟ್ ಮೇಲೆ ಚೆಂಡನ್ನ ಇಟ್ಕೊಂಡು ಈ ತುದಿಯಿಂದ ಆ ತುದಿವರೆಗೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಗಬಾರ್ದು, ಚೆಂಡು ಬೀಳಬಾರ್ದು. ಬೀಳಿಸ್ತಾ ಇರೋ ಥರ ನಡ್ಕೊಂಡು ಹೋಗ್ಬೇಕು. ಚೆಂಡನ್ನ ಮುಂದಕ್ಕೆ ಪಾಸ್ ಮಾಡು, ಚೆಂಡನ ಮುಂದೆ ಇಡು, ನಡ್ಕೊಂಡು ಹೋಗ್ಬೇಕು. ನೋಡೋಣ, ಬೀಳಿಸ್ತಾ ಆ ರೀತಿ ಇಟ್ಕೋಬಾರ್ದು. ಈ ತುದಿಯಿಂದ ಆ ತುದಿಗೆ ನಡ್ಕೊಂಡು ಹೋಗ್ಬೇಕು. ಬಾ, ಬೀಳಿಸ್ಬಾರ್ದು. ಔಟ್. ದರ್ಶಿತ್, ಇವಾಗ ನೀನು ಬಾ. ಭಗತ್ಗೆ ಆಗಲಿಲ್ಲ, ಈಗ ನೋಡೋಣ, ನೀನು ಮುಟ್ಟಿಸ್ತೀಯ ನೋಡ್ತೀನಿ. ಇದೇ ರೀತಿ ಆಟ ಆಡಬೇಕು. ಗುಡ್, ಬೀಳಿಸ್ಲಿಲ್ಲ. ಬಾ ಹಾಗೆ ಬಾ. ನಾಳೆನೂ ಕೂಡ ಇದೇ ರೀತಿ ಆಟ ಆಡಬೇಕು, ಗೊತ್ತಾಯ್ತಾ ಮಕ್ಕಳೇ? ಈಗ ರಟ್ಟು ಮತ್ತು ಚೆಂಡಲ್ಲಿ ಆಟ ಆಡಿದ್ರಿ ಅಲ್ವಾ ಈ ಒಂದು ಕಲಿಕಾ ಸ್ಥಳಕ್ಕೆ ಬಂದಾಗ? ಇನ್ನೂ ಒಂದು ಚಟುವಟಿಕೆ ಇದೆ. ಅಲ್ಲಿ ನಾನು ಡ್ರಾಯಿಂಗ್ ಹಾಳೆ ಮೇಲೆ ಚಿತ್ರ ಬರೆದಿಟ್ಟಿದ್ದೀನಿ, ಒಂದು ಬಣ್ಣ ಇಟ್ಟಿದ್ದೀನಿ. ಆ ಬಣ್ಣದಲ್ಲಿ ಬೆರಳನ್ನು ಅದ್ಬಿಟ್ಟು ಆ ಚಿತ್ರದ ಮೇಲೆ ಏನು ಮಾಡಬೇಕು, ಆ ಚಿತ್ರದ ರೇಖೆ ಎಳೆದಿದ್ದೀನಲ್ಲ ಅದ್ರ ಮೇಲೆ ಬೆರಳು ಒತ್ತು ಚಿತ್ರವನ್ನು ಪ್ರಿಪೇರ್ ಮಾಡಬೇಕು. ನೀವು ನೋಡ್ತೀನಿ ಹೇಗೆ ಮಾಡ್ತೀರಾ. ಈಗ ನೋಡಿ, ಇಲ್ಲಿ ಒಂದು ಮಾಡೆಲ್ ತೋರಿಸ್ಕೊಡ್ತೀನಿ. ಗೆರೆ ಮೇಲೇ ಆ ರೀತಿ ನಾವು ಬೆರಳಿಂದ ಏನು ಮಾಡಬೇಕು, ಪೂರ್ತಿ ಗೆರೆ ಮೇಲೇ ಬರೋ ಥರ ಚಿತ್ರವನ್ನು ಪೂರ್ತಿಗೊಳಿಸ್ಬೇಕು. ಈ ಎರಡು ಚಟುವಟಿಕೆಯನ್ನು ಆಟಿಕೆ ಮಾಡಿ ಕಲಿ ಮತ್ತು ಕಲೆಗೊಂದು ಕರಕುಶಲ ಮೂಲೆ, ಕಲೆಗೊಂದು ನೆಲೆ ಕರಕುಶಲ ಕಲಿಕಾ ಸ್ಥಳದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಚಟುವಟಿಕೆಯನ್ನು ಮಾಡಬೇಕು, ಗೊತ್ತಾಯ್ತಲ್ಲ? ಇವನ್ನೆಲ್ಲ ನಾಳೆಯಿಂದ ನಾನು ಹೇಳ್ತೀನಿ, ನಾನು ಇಲ್ಲಿ ಕೂಡ ಇರ್ತೀನಿ. ಆವಾಗ ನೀವೇನು ಮಾಡಬೇಕು, ಇದೇ ಥರ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡಬೇಕು. ಮಾಡ್ತೀರಲ್ವ ನಾಳೆ? ಇಷ್ಟು ಚಟುವಟಿಕೆಗಳನ್ನ ಹೇಳ್ಕೊಟ್ಟಿದ್ದೀನಲ್ಲ, 8 ಚಟುವಟಿಕೆಗಳನ್ನ ಹೇಳ್ಕೊಟ್ಟಿದ್ದೀನಿ. ಆ 8 ಚಟುವಟಿಕೆಗಳನ್ನ ನಾಳೆಯಿಂದ ನೀವೇನು ಮಾಡಬೇಕು, ಪ್ರತಿದಿನ ನಾನು ಹೇಳೋವರೆಗೂ ಮಾಡ್ತಾ ಇರಬೇಕಾಗುತ್ತೆ, ನನ್ನ ಸಮಯದ ಅವಧಿ 2ನೇ ಅವಧಿಯಲ್ಲಿ. ಇನ್ನು 3ನೇ ಅವಧಿ, ವಿದ್ಯಾಪ್ರವೇಶದ 3ನೇ ಅವಧಿಗೆ ಸಂಬಂಧಪಟ್ಟಂತೆ ವಿದ್ಯಾಪ್ರವೇಶದ 3ನೇ ಅವಧಿ ಬುನಾದಿ ಸಂಖ್ಯಾಜ್ಞಾನ. ಅಲ್ಲಿಗೆ 2 ಮತ್ತು 3ನೇ ತರಗತಿಗೆ 2ನೇ ಅವಧಿ ಪ್ರಾರಂಭವಾಗುತ್ತೆ. 2ನೇ ಅವಧಿ ನಾನಿಲ್ಲಿ ಗಣಿತ ಅವಧಿಯನ್ನು ಹಾಕ್ಕೊಂಡಿದ್ದೀನಿ ನನ್ನ ತರಗತಿಯಲ್ಲಿ. ಸೊ ಗಣಿತ ಅಭ್ಯಾಸ ಪುಸ್ತಕದಲ್ಲಿನ, ಗಣಿತ ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿನ ಚಟುವಟಿಕೆಯನ್ನು ಹಿಂದಿನ ದಿನ ಅಂದರೆ 2ನೇ ದಿನ ಎಲ್ಲಿಗೆ ನಿಲ್ಲಿಸಿರ್ತಾರೋ ಅಲ್ಲಿಂದ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಬೇಕಾದಂಥ ಸೂಕ್ತ ಮಾರ್ಗದರ್ಶನವನ್ನು 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನೀಡೋದ್ರ ಮೂಲಕ ಅವರು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡಿಕೊಂಡು ನಂತರ ಏನು ಮಾಡಬೇಕು, 1ನೇ ತರಗತಿಯ ವಿದ್ಯಾಪ್ರವೇಶದ 3ನೇ ಅವಧಿಯನ್ನು ನಡೆಸಬೇಕಾಗತ್ತೆ. 1ನೇ ತರಗತಿಯ 3ನೇ ಅವಧಿ ವಿದ್ಯಾಪ್ರವೇಶದಲ್ಲಿ ಬುನಾದಿ ಸಂಖ್ಯಾಜ್ಞಾನ ಅಂತೇಳಿ ಇಲ್ಲಿ ಬಣ್ಣಗಳನ್ನು ಹೊಂದಿಸು ಅಂತೇಳಿ ಒಂದು ಚಟುವಟಿಕೆ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದೆ, ಅದರ ಮೂಲಕ ಅದೇ ರೀತಿಯಲ್ಲಿ ನೀವು ಕೂಡ ತರಗತಿಯಲ್ಲಿ ನಿರ್ವಹಣೆ ಮಾಡ್ಬೋದು. ನಾನಿಲ್ಲಿ ಬಲೂನ್ಗಳನ್ನ ಬಳಸ್ಕೊಂಡಿದ್ದೀನಿ. ನೀವಲ್ಲಿ ಬಣ್ಣದ ಹಾಳೆಗಳನ್ನು ಬಳಸ್ಕೋಬೋದು, ಅಥವಾ ಬಣ್ಣದ ವಿವಿಧ ರೀತಿಯ ವಸ್ತುಗಳಿದ್ರೆ ಅವುಗಳನ್ನ ಕೂಡ ಬಳಸ್ಕೋಬೋದು. ಅಥವಾ ನಲಿಕಲ್ಲಿಯಲ್ಲಿ ಅಕ್ಷರಗಳ ಮಿಂಚುಪಟ್ಟಿಗಳನ್ನು ಕೊಟ್ಟಿದ್ದಾರೆ, ರಬ್ಬರ್ ಅಕ್ಷರಗಳನ್ನು, ಅವುಗಳನ್ನ ಕೂಡ ಬಣ್ಣದವನ್ನು ಒಟ್ಟಿಗೆ ಬಳಸ್ಕೋಬಹುದು. ಇಲ್ಲೊಂದು ಚಟುವಟಿಕೆ ಮಾಡೋಣ. ಇಲ್ಲಿ ನಾನು ನೋಡಿ 5 ಕಲರ್ದು ನಾನು ಏನು ಮಾಡಿದ್ದೀನಿ, ಬಲೂನ್ಗಳನ್ನ ಇಟ್ಟಿದ್ದೀನಿ, 5 ಕಲರ್ದು. ಹಾಗೆ ಇಲ್ಲಿ ಬೇರೆ ಬೇರೆ ಕಲರ್ದು ಬಲೂನ್ಗಳನ್ನ ಏನು ಮಾಡಿದ್ದೀನಿ, ರಾಶಿ ಇಟ್ಟಿದ್ದೀನಿ. ನೀವೀಗ ಏನು ಮಾಡಬೇಕು ಅಂದರೆ, ಇಲ್ಲಿ ನಾನು ಯಾವ ಕಲರ್ ಬಲೂನ್ಗಳನ್ನ ಇಟ್ಟಿದ್ದೀನಿ ಆ ಕಲರ್ ಜೊತೆಗೆ ಅಲ್ಲಿಂದ ತೆಗೆದು ಆಯಾ ಕಲರ್ದಕ್ಕೆ ಏನು ಮಾಡಬೇಕು, ಹೊಂದಿಸಿ ಇಡಬೇಕು ನನಗೆ. ಈಗ ಉದಾಹರಣೆಗೆ ದರ್ಶಿತ್ ಫಸ್ಟ್ ಮಾಡು, ನೀನು ಒಂದು ಕಲರ್ದು ಜೋಡಿಸಪ್ಪ. ಅಲ್ಲಿ ಯಾವ ಕಲರ್ ಇದೆ ಅದೇ ಕಲರ್ದನ್ನ ಒಂದೊಂದು ಆ ಜಾಗಕ್ಕೆ ಇಡಬೇಕು. ವೆರಿ ಗುಡ್, ಆ ರೀತಿ ಜೋಡಿಸು. ವೆರಿ ಗುಡ್, ಜೋಡಿಸಿದ್ದೀರಲ್ಲ ನೋಡಿ. ಹಸಿರು ಬಣ್ಣದ್ದು, ನೀಲಿ ಬಣ್ಣದ 2 ಕಲರ್ ಇದೆ, ನೆಕ್ಸ್ಟು ಗೋಲ್ಡ್ ಕಲರ್ ಇದೆ, ಆರೆಂಜ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಹಳದಿ ಕಲರು ಮತ್ತು ಪರ್ಪಲ್ ಕಲರ್ ಇದೆ ಅಲ್ವಾ? ಇಷ್ಟು ಕಲರ್ಗಳನ್ನ ಜೋಡಿಸಿದ್ರಿ ಅಲ್ವಾ? ವೆರಿ ಗುಡ್.
ಇನ್ನು ವಿದ್ಯಾಪ್ರವೇಶದಲ್ಲಿ 4ನೇ ಅವಧಿ ಸೃಜನಶೀಲ ಕಲೆ. ಇಲ್ಲಿ ಸೃಜನಶೀಲ ಕಲೆಯನ್ನು ಆರಂಭಿಸುವ ಮುನ್ನ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನಾವು ಮಧ್ಯದಲ್ಲಿ ಗಣಿತ ಅಭ್ಯಾಸ ಚಟುವಟಿಕೆಯಲ್ಲಿರುವ ಅಭ್ಯಾಸ ಪುಸ್ತಕದಲ್ಲಿರುವ ಚಟುವಟಿಕೆಗಳ ಬಗ್ಗೆ ಮತ್ತೊಮ್ಮೆ ಮಾರ್ಗದರ್ಶನವನ್ನು ನೀಡಿ ಆನಂತರ 1ನೇ ತರಗತಿಯ ಮಕ್ಕಳಿಗೆ ಸೃಜನಶೀಲ ಕಲೆ ಅವಧಿಯನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲಿ ಕೊಲ್ಯಾಜ್ ಮಾಡುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಲ್ಯಾಜ್ ಅಂದರೆ ನಾನು ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಈ ಚಿತ್ರದಲ್ಲಿ ಕೊಟ್ಟಿರುವ ಹಾಗೆ ಒಂದು ವೃತ್ತ ಅಥವಾ ಆಯತ ಅಥವಾ ನಿಮ್ಗೆ ಇಷ್ಟವಾದಂಥ ಯಾವ್ದಾರು ಒಂದು ರೇಖಾಚಿತ್ರವನ್ನು ಒಂದು ಬಿಡಿಸಿ ಅದರೊಳಗಡೆ ಬಣ್ಣದ ಹಾಳೆಗಳು ಏನು ಕಲರ್ ಕ್ರಾಫ್ಟ್ ಶೀಟ್ ಬರುತ್ತಲ್ಲ ಅದನ್ನು ಬಳಸ್ಕೋಬೋದು. ಆ ಹಾಳೆಗಳನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಮಕ್ಕಳಿಂದ ಕಟ್ ಮಾಡಿಸ್ಬೇಕು. ಆನಂತರ ಉದಾಹರಣೆಗೆ ವೃತ್ತ ಅಂದರೆ ವೃತ್ತದ ಒಳಗಡೆ ಏನು ಮಾಡಬೇಕು, ಫೆವಿಕಾಲ್ನ ಹಾಕಿ ಆ ಬಣ್ಣದ ಹಾಳೆಗಳನ್ನ ಆ ವೃತ್ತದ ಒಳಗಡೆ ಬರೋ ರೀತಿಯಲ್ಲಿ ನಾವು ಅಂಟಿಸ್ತಾ ಹೋಗಬೇಕು. ನೀವು ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಪ್ರತಿ ಮಗುವಿನಿಂದ ಕೊಲ್ಯಾಜನ್ನು ಮಾಡಿಸ್ಬೇಕಾಗತ್ತೆ. ಅಥವಾ ಜಾಸ್ತಿ ಮಕ್ಕಳಿದ್ದಲ್ಲಿ 2 ಗ್ರೂಪ್ ಅಥವಾ 1 ಗ್ರೂಪನ್ನು ಮಾಡಿ, ಕಡಿಮೆ ಮಕ್ಕಳಿದ್ದಲ್ಲಿ ಪ್ರತಿ ಮಕ್ಕಳಿಗೂ ಮಾಡಿಸಿ, ಜಾಸ್ತಿ ಮಕ್ಕಳಿದ್ದಲ್ಲಿ ಅದನ್ನು 2 ಗ್ರೂಪು ಅಥವಾ 3 ಗ್ರೂಪ್ ಮಾಡಿಬಿಟ್ಟು 3 ಗ್ರೂಪಿಗೆ 3 ಚಿತ್ರಗಳನ್ನ ಕೊಟ್ಟು ಅದರೊಳಗಡೆ ಎಲ್ಲ ಮಕ್ಕಳು ಒಟ್ಟಿಗೆ ಗ್ರೂಪ್ ಆ್ಯಕ್ಟಿವಿಟಿ ಮಾಡೋ ರೀತಿಯಲ್ಲಿ ನೀವು ಈ ಕೊಲ್ಯಾಜನ್ನು ಮಾಡಿಸಿ ಅದನ್ನು ಕಲಿಕಾ ಚಪ್ರಕ್ಕೆ ಹಾಕಬೇಕಾಗತ್ತೆ. ಚಿತ್ರವನ್ನು ಗಮನಿಸಿದರೆ ನಿಮಗೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇನ್ನು ಅಲ್ಲಿಗೆ ಒಂದು ಮಧ್ಯಾಹ್ನದ ವಿರಾಮದ ಅವಧಿ, ಸೃಜನಶೀಲ ಕಲೆ ಅವಧಿ ಮುಗಿದ ಮೇಲೆ ಮಧ್ಯಾಹ್ನದ ವಿರಾಮದ ಅವಧಿ ಇರುತ್ತೆ. ವಿರಾಮದ ಅವಧಿಗೆ ಹೋಗೋ ಮುನ್ನ 2 ಮತ್ತು 3ನೇ ತರಗತಿ ಮಕ್ಕಳ ಒಂದು ಅವರು ಗಣಿತ ಚಟುವಟಿಕೆಯನ್ನು ನಿರ್ವಹಿಸಿರೋ ಬಗ್ಗೆ ಕರೆಕ್ಷನ್ ಮಾಡಿ ಡೇಟು ಮತ್ತು ಸೈನನ್ನು ಹಾಕಿಡಬೇಕಾಗುತ್ತೆ. ಮತ್ತು ದಿನಚರಿಯಲ್ಲಿ ನಮೂದು ಮಾಡ್ಕೋಬೇಕಾಗತ್ತೆ ಎಷ್ಟು ಮೆಟೀರಿಯಲ್ಗಳನ್ನು ಗಳಿಸಿದೆ ಅಂತೇಳಿ. ನಂತರ ವಿರಾಮದ ಅವಧಿ ಇರುತ್ತೆ. ಸೊ ವಿರಾಮದ ಅವಧಿಯನ್ನು ಮುಗಿಸಿದ ನಂತರ ಮಧ್ಯಾಹ್ನದ ಮೊದಲ ಅವಧಿ ವಿದ್ಯಾಪ್ರವೇಶದಲ್ಲಿ ಭಾಷಾಭಿವೃದ್ಧಿ ಅವಧಿಯಾಗಿರುತ್ತೆ. ಹಾಗೆ 2 ಮತ್ತು 3ನೇ ತರಗತಿಗೆ ಇಂಗ್ಲೀಷ್ ಅಥವಾ ಪರಿಸರ ಅಧ್ಯಯನ ಅಂತ ಹಾಕ್ಕೊಂಡಿರ್ತೀರ. ಸೊ ಅಲ್ಲಿ ನೀವು ಇಂಗ್ಲೀಷನ್ನು ಹಾಕ್ಕೊಂಡಿದ್ರೆ ಇಂಗ್ಲೀಷ್ ಅವಧಿಯನ್ನು ಪ್ರಾರಂಭ ಮಾಡಬೇಕು. ಸೊ ಅಲ್ಲಿ 2 ಮತ್ತು 3ನೇ ತರಗತಿಗೆ ಇಂಗ್ಲೀಷ್ ಅವಧಿಯಲ್ಲಿ ಮೊದಲಿಗೆ 30 ನಿಮಿಷಗಳ ಕಾಲ RWಗೆ ಸಂಬಂಧಪಟ್ಟಂತೆ ಹಿಂದಿನ ದಿನ ಎಷ್ಟು ಕಾರ್ಡ್ಗಳನ್ನು ನಿರ್ವಹಿಸಿದ್ರು, ಉದಾಹರಣೆಗೆ 2ನೇ ತರಗತಿಗೆ 42, 43, 44ರವರೆಗೆ ಮಾಡಿದ್ರೆ 45 ಮತ್ತು 46ನೇ ಕಾರ್ಡನ್ನು ಕೊಟ್ಟು ಅಲ್ಲಿ ಏನು ಚಟುವಟಿಕೆಯನ್ನು ಅಂದರೆ ಅಲ್ಲಿ ಏನು ಸ್ಟೆಪ್ಸ್ ಪ್ರಕಾರ ಇರುತ್ತೋ ಅಷ್ಟನ್ನು ಸ್ಟೆಪ್ಸ್ ಪ್ರಕಾರ ನಾವು ಆ ಮಕ್ಕಳಿಗೆ ಸೂಚನೆಗಳನ್ನು ಕೊಟ್ಟು, ಆಮೇಲೆ 3ನೇ ತರಗತಿಗೂ ಕೂಡ ಎಷ್ಟು ಕಾರ್ಡ್ ಆಗಿರುತ್ತೋ ಅಲ್ಲಿಂದ ಮುಂದಿನ ಒಂದು ಸ್ಟೆಪ್ಸ್ನ ಕಾರ್ಡನ್ನು ಕೊಟ್ಟು ಅಲ್ಲಿ ಏನು ಸೂಚನೆಗಳಿರುತ್ತೋ ಅದ್ರ ಬಗ್ಗೆ ತಿಳಿಸಿ ಅಲ್ಲಿ ಏನು ವರ್ಕ್ ಕೊಡಬೇಕು ಅದನ್ನು ಮಾರ್ಗದರ್ಶನವನ್ನು ಮಾಡೋದ್ರ ಮೂಲಕ 2 ಮತ್ತು 3ನೇ ತರಗತಿಗೆ ಅಲ್ಲಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ನೋಡ್ಕೋಬೇಕು. ಅದೇ ಸಮಯದಲ್ಲಿ 1ನೇ ತರಗತಿ ಮಕ್ಕಳಿಗೆ ಭಾಷಾಭಿವೃದ್ಧಿಯಲ್ಲಿ ಮೊದಲನೇ ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು ಅಂತ ಇಲ್ಲಿ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ, ಪ್ರಾಸಗೀತೆ ಅಂತೇಳಿ. ಇಲ್ಲಿ ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಮಕ್ಕಳಿಗೆ ಯಾವ್ದಾದ್ರು ಒಂದು ಪರಿಚಿತವಾಗಿರುವಂತಹ ಪ್ರಾಸಗೀತೆಯನ್ನು ಹಾಡಿ ತೋರಿಸ್ಬೇಕಾಗತ್ತೆ. ಮಕ್ಕಳು ಕೂಡ ಅದನ್ನು ನಮ್ಮ ಜೊತೆಗೇ ಹಾಡೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಅಥವಾ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಸಗೀತೆಯನ್ನು ಹೇಳ್ಕೊಡ್ತಾ ಇರೋಂಥ ಸಂದರ್ಭದಲ್ಲಿ 2 ಸಾರಿ ಅಥವಾ ರಿಪೀಟ್ ಮಾಡಿ ಆ ಒಂದು ಪ್ರಾಸಗೀತೆಯನ್ನು ಹೇಳಿ ಮಕ್ಕಳು ಕೂಡ ಅಭಿನಯದೊಂದಿಗೆ ಹಾಡಲಿಕ್ಕೆ ಅಲ್ಲಿ ಪ್ರೇರೇಪಣೆಯನ್ನು ಕೊಡಬೇಕಾಗತ್ತೆ. ಇನ್ನು 2ನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗಿನ ಓದು. ಅದರಲ್ಲಿ ಓದುವ ಮೂಲೆ ಅಂದರೆ ಓದುವ ಮೂಲೆಯಲ್ಲಿ ನಾವೀಗಾಗಲೇ ಪುಸ್ತಕಗಳು, ವಾಚಕಗಳಿರ್ಬೋದು, ನ್ಯೂಸ್ ಪೇಪರ್ಗಳಿರ್ಬೋದು, ಈ ಥರದ್ದನ್ನು ಓದುವೆ ನಾನು ಕಾರ್ಡ್ ಈ ಥರದ್ದನ್ನು ನಾವು ಅಲ್ಲಿ ಇಟ್ಟು ಈಗಾಗಲೇ ಓದುವ ಮೂಲೆಯನ್ನು ನಾವು ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿರುವಂತಹ ಏನು ಪುಸ್ತಕಗಳನ್ನು ಇಟ್ಟಿರ್ತೀವೋ ಅಲ್ಲಿ ಆ ಮಕ್ಕಳು ಅದನ್ನು ತಮಗಿಷ್ಟವಾಗಿರುವಂಥ ಪುಸ್ತಕವನ್ನು ಅಲ್ಲಿ ತಗೊಂಡು ಅದನ್ನು ಸುಮ್ಮನೆ ಓದೋದಕ್ಕೆ ಪ್ರೇರೇಪಣೆಯನ್ನು ಕೊಡಬೇಕಾಗತ್ತೆ. ಅಥವಾ ಚಿತ್ರಗಳಿದ್ರೆ ಚಿತ್ರದ ಕಾರ್ಡ್ಗಳು ಅಥವಾ ಚಿತ್ರ ಸಹಿತ ಪುಸ್ತಕಗಳಿದ್ರೆ ಅದನ್ನು ನೋಡಿ ಮಗು ಸ್ವತಃ ಓದಲಿಕ್ಕೆ ಆಗಿರೋ ಚಿತ್ರನ ಗುರುತಿಸಲಿಕ್ಕೆ ನಾವಲ್ಲಿ ಪ್ರೇರೇಪಣೆಯನ್ನು ಕೊಡಬೇಕಾಗುತ್ತೆ. ಇಲ್ಲಿಗೆ ಮೊದಲ ಒಂದು ಕ್ಷೇತ್ರ, 2ನೇ ಒಂದು ಕ್ಷೇತ್ರ ಅಂದರೆ 40 ನಿಮಿಷದ ಅವಧಿಯಾಗಿರುತ್ತೆ. ಇಲ್ಲಿ ಈ ಒಂದು ಮಕ್ಕಳು ಓದುವ ಮೂಲೆಯಲ್ಲಿ ಮಕ್ಕಳಿಗೆ ಆ ಒಂದು ಕೆಲಸವನ್ನು ವಹಿಸಿ ನಾವಿಲ್ಲಿ 2 ಮತ್ತು 3ನೇ ತರಗತಿಗೆ ಏನು ಮಾಡಬೇಕಾಗತ್ತೆ, 30 ನಿಮಿಷಗಳಾದ ನಂತರ 2ನೇ ಮತ್ತು 3ನೇ ತರಗತಿಗೆ LSಗೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ. LSನಲ್ಲಿ ಪ್ರೆಸೆಂಟೇಷನ್ನ ನಾವು 2 ದಿನದಲ್ಲಿ ಮುಗಿಸಿದ್ರೆ 3ನೇ ದಿನದಲ್ಲಿ ನಾವೇನು ಮಾಡಬೇಕಾಗತ್ತೆ, ಕಾನ್ವರ್ಸೇಷನ್ ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ.
ಮಾಡಬೇಕಾಗತ್ತೆ. ಅಕಸ್ಮಾತ್ ಇನ್ನು ಪ್ರೆಸೆಂಟೇಷನ್ನಲ್ಲಿ ಏನು ನಾವು ಕಲಿಸಬೇಕಾಗಿತ್ತು ಅದು ಸಂಪೂರ್ಣ ಆಗಿಲ್ಲ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಬೇಕಾಗತ್ತೆ. ಇದನ್ನು 2 ಮತ್ತು 3ನೇ ತರಗತಿ ಮಕ್ಕಳನ್ನ ಒಟ್ಟಿಗೆ ಸಾಮೂಹಿಕವಾಗಿ ನಾವು ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ. ಸೊ ಈ ಚಟುವಟಿಕೆ ಮುಗಿಯುವಷ್ಟರೊಳಗಡೆ 1ನೇ ತರಗತಿಗೆ ಏನು ಓದುವ ಮೂಲೆಯಲ್ಲಿನ ಚಟುವಟಿಕೆ ಸಂಪೂರ್ಣವಾಗಿ ಮುಗ್ದಿರುತ್ತೆ. ತದನಂತರ 2 ಮತ್ತು 3ನೇ ತರಗತಿಗೆ RWಗೆ ಸಂಬಂಧಪಟ್ಟಂತೆ ಮೊದಲಿಗೆ ಏನು ಚಟುವಟಿಕೆ ನಿರ್ವಹಿಸ್ತಾ ಇದ್ರು RWದು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಅಲ್ಲಿ ಸೂಚನೆಯನ್ನು ಕೊಟ್ಟು 1ನೇ ತರಗತಿ ಮಕ್ಕಳಿಗೆ ನಾವೇನು ಮಾಡಬೇಕಾಗತ್ತೆ, ಉದ್ದೇಶಿತ ಬರಹಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನು ಮಾಡಬೇಕು. ಅಲ್ಲಿ ಕೊಟ್ಟಿರುವಂಥ ಚಟುವಟಿಕೆ ಚಿತ್ರಿಸುವುದು ಮತ್ತು ಹೆಸರಿಸುವುದು ಅಂತ. ಅಂದರೆ ಯಾವ್ದಾದ್ರು ಒಂದು ಚಿತ್ರವನ್ನು ಬಿಡಿಸ್ಬೇಕು, ಅದಕ್ಕೊಂದು ಹೆಸರನ್ನು ಕೊಡಬೇಕು, ಅದಕ್ಕೆ ಬಣ್ಣ ಹಚ್ಚಬೇಕು. ಈ ಒಂದು ಚಟುವಟಿಕೆಯನ್ನು ವಾಲ್ ಸ್ಲೇಟ್ನಲ್ಲಾದ್ರೂ ಮಾಡಿಸ್ಬೋದು ಅಥವಾ ಶೀಟ್ನ ಕೊಟ್ಟು ಅದರಲ್ಲಾದರೂ ಕೂಡ ಮಾಡಿಸ್ಬೋದು. ಅವಧಿ ಹೊರಾಂಗಣ ಆಟ. ಈ ಹೊರಾಂಗಣ ಆಟದಲ್ಲಿ 1ನೇ ತರಗತಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಬೇಕಾಗತ್ತೆ. ಆ ಸಮಯದಲ್ಲಿ 2 ಮತ್ತು 3ನೇ ತರಗತಿಗೆ RW ಚಟುವಟಿಕೆಗಳು ಮುಂದುವರಿತಾ ಇರ್ತವೆ. ಸೊ ಅಲ್ಲಿ ಮಾರ್ಗದರ್ಶನವನ್ನು ಮಾಡಿ ನಾವು 1ನೇ ತರಗತಿ ಮಕ್ಕಳನ್ನು ಹೊರಾಂಗಣಕ್ಕೆ ಕರ್ಕೊಂಡು ಹೋಗಬೇಕಾಗತ್ತೆ. ಅಲ್ಲಿ ಕೆರೆ ದಡ ಆಟವನ್ನು ನಾವಲ್ಲಿ ಆಡಿಸ್ಬೇಕಾಗತ್ತೆ. ಅದರ ಒಂದು ನಿಯಮಗಳನ್ನು ಮತ್ತು ಅಲ್ಲಿ ಸುರಕ್ಷತಾ ನಿಯಮಗಳನ್ನು ಮಕ್ಕಳಿಗೆ ಹೇಳಿ 1-2 ಬಾರಿ ಕೆರೆ ದಡ ಆಟವನ್ನು ನಾವು ಆಡಿಸ್ಬೇಕಾಗತ್ತೆ. ಸೊ ಅಲ್ಲಿ 20 ನಿಮಿಷ ನಾವು ಕೆರೆ ದಡ ಆಟವನ್ನು ಆಡಿಸಿದ ನಂತರ ಅಲ್ಲಿಗೆ 2 ಮತ್ತು 3ನೇ ತರಗತಿಗೆ ಮಧ್ಯಾಹ್ನದ ಮೊದಲನೇ ಅವಧಿ ಮುಗಿಯುತ್ತೆ. 80 ನಿಮಿಷದ ಅವಧಿ ಮುಗಿಯುತ್ತೆ. ಅಂದರೆ ಇಂಗ್ಲೀಷ್ ಆಗಿದ್ರೆ ಇಂಗ್ಲೀಷ್ ಅವಧಿ ಮುಗ್ದಿರುತ್ತೆ. ಸೊ ನೆಕ್ಸ್ಟ್ ಪರಿಸರ ಅಧ್ಯಯನದ ಒಂದು ಅವಧಿ ಸ್ಟಾರ್ಟ್ ಆಗಿರುತ್ತೆ. ಸೊ ಅಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧದಲ್ಲಿ ಯಾವ ಚಟುವಟಿಕೆಯನ್ನು ನಿರ್ವಹಿಸಬೇಕು ಅನ್ನೋದನ್ನು ಮತ್ತು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಮತ್ತೆ ನಾವು ಏನು ಮಾಡಬೇಕಾಗತ್ತೆ, ಹೊರಾಂಗಣ ಆಟದ ಅವಧಿಗೆ ಹೊರಗಡೆ ಮಕ್ಕಳ ಹತ್ರ ಬರಬೇಕಾಗತ್ತೆ. ನಾವು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೊರಗಡೆ ಮಕ್ಕಳು ಸುರಕ್ಷಿತವಾಗಿ ಆಡಲಿಕ್ಕೆ ಅಲ್ಲಿ ನಾವು ಸ್ವಲ್ಪ ಕೆಲವು ನಿಯಮಗಳನ್ನು ಹೇಳಿ ಮಕ್ಕಳು ಕೂತ್ಕೊಂಡು ಅಥವಾ ಯಾರು ಕೂಡ ಏನು ತೊಂದರೆ ಮಾಡ್ಕೊಳ್ದೇ ಇರೋ ರೀತಿಯಲ್ಲಿ ಆಟ ಆಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವಲ್ಲಿ ಮಾಡಬೇಕಾಗತ್ತೆ. ಯಾಕೆಂದಾಗಿ ದಾಖಲಾಗಿರೋ ಮಕ್ಕಳಾಗಿರೋದ್ರಿಂದ ಅವ್ರಿಗೂ ಕೂಡ ಅಲ್ಲಿ ಯಾವುದೇ ರೀತಿ ತೊಂದರೆ ಮಾಡ್ಕೊಳ್ದೇ ಇರೋ ರೀತಿಯಲ್ಲಿ ನಾವಲ್ಲಿ ನಿರ್ದೇಶನವನ್ನು ನೀಡಬೇಕಾಗತ್ತೆ. ತದನಂತರ ಹೊರಾಂಗಣ ಆಟ ಕಂಪ್ಲೀಟ್ ಆದ ನಂತರ ಮಕ್ಕಳು ಮತ್ತೆ 7ನೇ ಅವಧಿಗೆ ಬರ್ತಾರೆ. 7ನೇ ಅವಧಿ ಬಂದು ಕಥಾ ಸಮಯ. 7ನೇ ಅವಧಿಯಲ್ಲಿ ಸಿಂಹ ಮತ್ತು ಇಲಿಗೆ ಸಂಬಂಧಪಟ್ಟಂಥ ಕಥೆಯನ್ನು ಮುಖವಾಡವನ್ನು ಬಳಸಿ ಹೇಳ್ಕೊಡ್ಬೇಕಾಗತ್ತೆ. ಸಿಂಹ ಮತ್ತು ಇಲಿಯ ಮುಖವಾಡಗಳನ್ನು ಬಳಸಿ ಒಂದು ನಾಟಕಾಭಿನಯದ ರೂಪದಲ್ಲೂ ಕೂಡ ನಾವು ಆ ಒಂದು ಕಥೆಯನ್ನು ಮತ್ತೊಮ್ಮೆ ಪುನರ್ಮನನ ಮಾಡಬೇಕಾಗತ್ತೆ. ಸೊ ಅಲ್ಲಿಗೆ 2 ಮತ್ತು 3ನೇ ತರಗತಿ ಮಕ್ಕಳು ಪರಿಸರ ಅಧ್ಯಯನ ಅಥವಾ ಆರೋಗ್ಯ ಪರಿಸರದ ಒಂದು ಅವಧಿಯಲ್ಲಿರ್ತಾರೆ. ಅಲ್ಲಿ ಮಧ್ಯದಲ್ಲಿ ಅಗತ್ಯವಿದ್ದಲ್ಲಿ ನಾವೇನು ಮಾಡಬೇಕಾಗತ್ತೆ, 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನಾವು ಮಾರ್ಗದರ್ಶನವನ್ನು ಕೊಡಬೇಕಾಗತ್ತೆ. ಇನ್ನು ಕೊನೆಯ ಅವಧಿ ವಿದ್ಯಾಪ್ರವೇಶದಲ್ಲಿ ಮತ್ತೆ ಸಿಗೋಣ. ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಿದ್ರು ಅನ್ನೋದನ್ನು ಮಕ್ಕಳಿಂದನೇ ನಾವು ಕೇಳಿ ತಿಳಿದುಕೊಂಡು, ಜೊತೆಗೆ ಮಾರನೇ ದಿನಕ್ಕೆ ಯಾವ ರೀತಿ ರೆಡಿಯಾಗಿ ಬರಬೇಕು, ಏನಾದರೂ ಒಂದು ವಿಶೇಷ ಚಟುವಟಿಕೆಯನ್ನು ಮನೆಗೆಲಸವಾಗಿ ಕೊಡೋದ್ರ ಮೂಲಕ ಈ ಒಂದು ದಿನದ ಅವಧಿಯನ್ನು ಸಂಪೂರ್ಣವಾಗಿ ಮುಗಿಸ್ಬೇಕಾಗತ್ತೆ. ಜೊತೆಗೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದ ಅವಧಿ ಕೂಡ ಮುಗಿಯುತ್ತೆ. ಅಲ್ಲಿ ಪ್ರತಿ ವಿಷಯದ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ನಾವು ಆದಷ್ಟು 2 ಮತ್ತು 3ನೇ ತರಗತಿಯ ಒಂದು ಅಭ್ಯಾಸ ಪುಸ್ತಕವನ್ನಾಗಿರ್ಬೋದು ಅಥವಾ ಅವರು ಬರೆದಿಡುವಂಥ ನೋಟ್ ಪುಸ್ತಕವನ್ನು ಕರೆಕ್ಷನ್ ಮಾಡಿ ಆಯಾ ದಿನದ ಡೇಟ್ ಮತ್ತು ಸೈನನ್ನು ಹಾಕೋದನ್ನು ಮರಿಬಾರ್ದು. ಜೊತೆಗೆ ಡೇಟ್ ಮತ್ತು ಸೈನ್ ಹಾಕಿದ್ಮೇಲೆ ದಿನಚರಿಗೆ ಮಕ್ಕಳು ಎಷ್ಟು ಮೆಟೀರಿಯಲ್ಗಳನ್ನು ನಿರ್ವಹಿಸಿರ್ತಾರೋ ಅದನ್ನು ನಾವೇನು ಮಾಡಬೇಕಾಗತ್ತೆ, ದಿನಚರಿಯಲ್ಲಿ ನಮೂದು ಮಾಡ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ರೆಕಾರ್ಡ್ಗಳನ್ನು ಕೂಡ ಅಂದರೆ ದಾಖಲೆಗಳನ್ನು ಅಂದರೆ ದಿನಚರಿಯನ್ನು ಕೂಡ ಅದೇ ಸಮಯದಲ್ಲಿ ನಿರ್ವಹಣೆ ಮಾಡೋದ್ರ ಜೊತೆಗೆ ಆಯಾ ದಿನದ ಅವಧಿಗಳನ್ನು ಆಯಾ ದಿನದಲ್ಲಿ ನಿಗದಿಪಡಿಸಿದ ಸಮಯದಲ್ಲಿನೇ ಮುಗಿಸೋದಕ್ಕೂ ಕೂಡ ನಾವು ಪ್ರಯತ್ನ ಪಡಬೇಕಾಗತ್ತೆ. ಇಲ್ಲಿ ಎಲ್ಲ ಮಕ್ಕಳಿಗೂ ಕೂಡ 1ನೇ ತರಗತಿ 2ನೇ ತರಗತಿ 3ನೇ ತರಗತಿ 3 ತರಗತಿಯ ಎಲ್ಲ ಮಕ್ಕಳಿಗೂ ಕೂಡ ನಾವು ಸೂಕ್ತ ಸಮಯವನ್ನು ಕೊಡಬೇಕು. ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ನಾವು ವಿದ್ಯಾಪ್ರವೇಶ ಮತ್ತು ನಲಿಕಲಿ ತರಗತಿಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇದಿಷ್ಟು 3ನೇ ದಿನದಲ್ಲಿ ನಡೆಯುವಂಥ ಚಟುವಟಿಕೆಗಳು. ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ಅಥವಾ ಈ ಒಂದು ಚಟುವಟಿಕೆಗಳನ್ನು ನಿರ್ವಹಿಸೋದ್ರಲ್ಲಿ ಏನಾದರೂ ತೊಡಕುಗಳಾದರೆ ಮತ್ತೊಮ್ಮೆ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.